ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಇವತ್ತು ಆರ್ಸಿಬಿ ವರ್ಸಸ್ ಜಿಟಿ ಮ್ಯಾಚ್ ಇದೆ. ಈ ಪಂದ್ಯ ಇಬ್ಬರಿಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕಳೆದ ಪಂದ್ಯಗಳಲ್ಲಿ ಸೋತಿರೋದ್ರಿಂದ ಕಮ್ ಬ್ಯಾಕ್ ಮಾಡೋಕೆ ಕಾಯ್ತಾ ಇರ್ತಾರೆ. ಅಂಡ್ ಈ ಪಂದ್ಯದ ಸೋಲು ಗೆಲುವಿಗೆ ಟಾಸ್ ಕೂಡ ಬಿಗ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಷ್ಟಕ್ಕೂ ಚಿನ್ನಸ್ವಾಮಿಯಲ್ಲಿ ಟಾಸ್ ಗೆದ್ರಷ್ಟೇ ಪಂದ್ಯ ಗೆಲ್ಲೋದಾ? ಡಿಫೆನ್ಸ್ ಮಾಡಿಕೊಳ್ಳೋದು ಕಷ್ಟ ಯಾಕೆ? ಏನಿದು ಚೇಸಿಂಗ್ ಲೆಕ್ಕಾಚಾರ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು ವರ್ಸಸ್ ಗುಜರಾತ್ ನಡುವಿನ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿಗೆ ಇದು ಈ ಸೀಸನ್ನ ಕೊನೆಯ ಪಂದ್ಯವಾಗುತ್ತೆ. ಆಲ್ರೆಡಿ ಹೋಮ್ ಗ್ರೌಂಡ್ ನಲ್ಲಿ ಡಾಮಿನೇಟ್ ಮಾಡಿ ಗೆದ್ದಿರುವಂತಹ ಬೆಂಗಳೂರು ಈ ಸಲ ಗುಜರಾತ್ ವಿರುದ್ಧ ಕೂಡ ಗೆಲ್ಲುವಂತ ಟಾರ್ಗೆಟ್ ನಲ್ಲಿದೆ. ಅಂಡ್ ಈ ಪಂದ್ಯಕ್ಕೆ ಟಾಸ್ ಗೆಲ್ಲೋದು ಅಷ್ಟೇ ಮುಖ್ಯ. ಯಾಕಂದ್ರೆ ಟಾಸ್ ಗೆದ್ದವರು ಆಬ್ವಿಯಸ್ಲಿ ಬೌಲಿಂಗ್ ಚೂಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಚೇಸಿಂಗ್ ಮಾಡಿದವರಿಗೆ ಅಡ್ವಾಂಟೇಜಸ್ ಕೂಡ ಜಾಸ್ತಿ ಇದೆ. ಸೊ ಯಾಕೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂದಿನ ಪಂದ್ಯದಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳೋದು ಪಕ್ಕ. ಯಾಕಂದ್ರೆ ಈ ಸೀಸನ್ ಅಲ್ಲಿ ಆರ್ಸಿಬಿ ಅಷ್ಟೇ ಅಲ್ಲ, ಬಹುತೇಕ ತಂಡಗಳು ಟಾಸ್ ಅನ್ನ ಗೆದ್ದಾಗ ಫಸ್ಟ್ ಬೌಲಿಂಗ್ಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ, ಜೊತೆಗೆ ಚೇಸಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಯಾಕಂದ್ರೆ ಒಂದು ಟಾರ್ಗೆಟ್ ಸೆಟ್ ಆದಾಗ ಯಾವ ಮೈಂಡ್ ಇಂದ ಆ ಟಾರ್ಗೆಟ್ ಅನ್ನ ನಾವು ಚೇಸ್ ಮಾಡಬಹುದು ಅನ್ನೋದನ್ನ ಅಲ್ಲಿ ಡಿಸೈಡ್ ಮಾಡ್ತಾರೆ. ಹೀಗಾಗಿ ಟಾಸ್ ಗೆದ್ದವರು ಆಲ್ಮೋಸ್ಟ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ಟಾಸ್ ಗೆದ್ದಂತ ತಂಡ ಬೌಲಿಂಗ್ಗೆ ಹೋಗ್ತಾರೆ. ಇನ್ನು ಚಿನ್ನಸ್ವಾಮಿ ಮೈದಾನದಲ್ಲಿ ಚೇಸಿಂಗ್ ಮಾಡಿದ ತಂಡಗಳೇ ಹೆಚ್ಚು ವಿನ್ ಆಗಿರುವಂತದ್ದು ಕೂಡ ಇದಕ್ಕೆ ಕಾರಣ. ಇಲ್ಲಿ ಡಿಫೆನ್ಸ್ ಮಾಡಿಕೊಳ್ತಾರೆ ಅಥವಾ ಚೇಸಿಂಗ್ ಅನ್ನ ಮಾಡ್ತಾರೆ ಅನ್ನೋದಕ್ಕಿಂತ ಚಿನ್ನಸ್ವಾಮಿ ಮೈದಾನದ ಪಿಚ್ ಬಗ್ಗೆ ನೋಡಿದಾಗ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರುತ್ತೆ. ಸೊ ಇಲ್ಲಿ ಆವರೇಜ್ ಸ್ಕೋರೇ ಹತ್ತತ್ರ 200 ಇರುತ್ತೆ. ಹೀಗಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ತಂಡ ವಿನ್ ಆಗಬೇಕು ಅಂತಂದ್ರೆ ಬಿಗ್ ಮಾರ್ಜಿನ್ ನಲ್ಲಿ ಸ್ಕೋರ್ ಅನ್ನ ಅಥವಾ ಟಾರ್ಗೆಟ್ ಅನ್ನ ಸೆಟ್ ಮಾಡಬೇಕು. ಹೀಗಾಗಿ ಚೇಸಿಂಗ್ ಮಾಡಿದ ತಂಡಗಳೇ ಹೆಚ್ಚು ವಿನ್ ಆಗ್ತವೆ. ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಚೇಸಿಂಗ್ ಅಲ್ಲಿ ಎಷ್ಟು ಟಾರ್ಗೆಟ್ ಇದೆ ಅನ್ನೋದನ್ನ ನೋಡಿಕೊಂಡು ಚೇಸಿಂಗ್ ಅನ್ನ ಮಾಡೋದ್ರಿಂದ ಚಿನ್ನಸ್ವಾಮಿ ಮೈದಾನದಲ್ಲಿ ಓವರ್ ಆಲ್ ಪಂದ್ಯಗಳು ಅಂತ ತಗೊಂಡಾಗ್ಲೂ ಕೂಡ ಚೇಸಿಂಗ್ ಮಾಡಿದಂಥ ತಂಡಗಳ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಹೀಗಾಗಿ ಇವತ್ತಿನ ಪಂದ್ಯದಲ್ಲೂ ಕೂಡ ಯಾವುದೇ ತಂಡ ಟಾಸ್ ಅನ್ನ ಗೆದ್ದಾಗ್ಲೂ ಕೂಡ ಅವರು ಬೌಲಿಂಗ್ಗೆ ಹೋಗ್ತಾರೆ. ಇನ್ನು ಇದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಈ ಸೀಸನ್ ನಲ್ಲಿ 4 ಪಂದ್ಯಗಳಲ್ಲಿ 3 ತಂಡಗಳು ಚೇಸಿಂಗ್ ನಲ್ಲಿ ಗೆಲುವನ್ನ ಕಂಡಿವೆ. 19ನೇ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ರಸ್ತುತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 4 ಪಂದ್ಯಗಳನ್ನಾಡಿದೆ. ಈ 4 ಪಂದ್ಯಗಳಲ್ಲಿ 3 ತಂಡಗಳು ಚೇಸಿಂಗ್ ತಂಡಗಳೇ ವಿನ್ ಆಗಿವೆ. ಸೊ ಮೊದಲನೇದಾಗಿ ಆರ್ಸಿಬಿ ತಂಡ ಇದರಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ ಚೇಸಿಂಗ್ ಅನ್ನ ಮಾಡಿ ಪಂದ್ಯವನ್ನ ಗೆಲ್ತಾರೆ. ಆನಂತರ CSK ವಿರುದ್ಧದ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಡಿಫೆನ್ಸ್ ಮಾಡಿಕೊಳ್ತಾರೆ. ಆ ನಂತರ ಮತ್ತೆ ಇದೇ ಮೈದಾನದಲ್ಲಿ ಲಕ್ನೋ ವಿರುದ್ಧ ಮತ್ತೆ ಚೇಸಿಂಗ್ ಅನ್ನ ಮಾಡಿ ವಿನ್ ಆಗ್ತಾರೆ. ಇನ್ನು ಡೆಲ್ಲಿ ತಂಡ RCB ವಿರುದ್ಧ ಚೇಸಿಂಗ್ ಅನ್ನ ಮಾಡಿ ಗೆದ್ದಿದೆ. ಸೊ ಅಲ್ಲಿಗೆ ಇಲ್ಲಿ RCB ತಂಡ ಚೆನ್ನೈ ವಿರುದ್ಧ ಮಾತ್ರನೇ ತಮ್ಮ ಟಾರ್ಗೆಟ್ ಅನ್ನ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗಿದ್ದು, ಅದು ಅಲ್ಲದೆ ಆ ಟಾರ್ಗೆಟ್ 250 ರನ್ಗಳನ್ನ ಹೊಡಿತಾರೆ RCB. ಸೊ ಹಂಗಾಗಿ ಬಿಗ್ ಟಾರ್ಗೆಟ್ ಇದ್ದಿದ್ರಿಂದ ಆ ಟಾರ್ಗೆಟ್ ಅನ್ನ ಚೇಸ್ ಮಾಡೋಕೆ ಚೆನ್ನೈಗೆ ಆಗಲಿಲ್ಲ. ಆದ್ರೂ ಅವರು 200+ ರನ್ಗಳನ್ನ ಹೊಡಿತಾರೆ. ಸೊ ಅದನ್ನು ಕೂಡ ಇಲ್ಲಿ ಅಂದಾಜನ್ನ ತಗೊಳ್ಬಹುದು. ಬಹುಶಃ ಅಲ್ಲಿ 210 220 ಇದ್ದಾಗ ಅಷ್ಟೊಂದು ದೊಡ್ಡ ಮಾರ್ಜಿನ್ ಅನಿಸೋದಿಲ್ಲ ಚೇಸಿಂಗ್ ಮಾಡುವಂತ ತಂಡಗಳಿಗೆ. ಹೀಗಾಗಿ ಸೊ ಬಿಗ್ ಟಾರ್ಗೆಟ್ ಅಂತ ಸೆಟ್ ಮಾಡಿದಾಗ ಮಾತ್ರ ಚಿನ್ನಸ್ವಾಮಿ ಮೈದಾನದಲ್ಲಿ ಗೆಲುವನ್ನ ಸಾಧಿಸೋಕೆ ಕಾರಣ ಆಗೋದು. ಸೊ ಈ ಸೀಸನ್ ನಲ್ಲೂ ಕೂಡ ಅದು ಪ್ರೂವ್ ಆಗಿದೆ. ಇನ್ನು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ 250 ರನ್ಗಳನ್ನ ಹೊಡೆದು ಗೆದ್ದಿದ್ದಂತ ಬೆಂಗಳೂರು ತಂಡ. ಸೊ ಇದನ್ನೇ ಹೇಳಿದ್ದಿಲ್ಲಿ ಚೆನ್ನೈ ತಂಡದ ವಿರುದ್ಧ RCB ಗೆಲ್ಲೋಕೆ ಮುಖ್ಯ ಕಾರಣನೇ 250 ರನ್ಗಳ ಟಾರ್ಗೆಟ್. ಸೊ ಅಲ್ಲಿ 200 210 ಅಂದಾಗ ಖಂಡಿತವಾಗ್ಲೂ ಕೂಡ ಕ್ರೂಷಿಯಲ್ ಆಗ್ತಿತ್ತು ಗೇಮ್. ಬಟ್ 250 ಅಂತ ಬಂದಿದ್ರಿಂದ ಅಲ್ಲಿ ಸ್ವಲ್ಪ ವಿನ್ ಆಗೋಕ್ಕೆ ಅಡ್ವಾಂಟೇಜ್ ಆಯಿತು. ಇನ್ನು RCB ಟಾರ್ಗೆಟ್ ಫಿಕ್ಸ್ ಆದರೆ ಲಾಸ್ಟ್ ಓವರ್ವರೆಗೂ ಕೂಡ ಚಾನ್ಸ್ ಅನ್ನು ತಗೊಂಡು ವಿನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಟಾಸ್ ಗೆದ್ದವರು ಯಾಕೆ ಬೌಲಿಂಗ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಅನ್ನೋದು ಇದೇ ಕಾರಣಕ್ಕೆ. ಸೊ ಮೊದಲ ಇನ್ನಿಂಗ್ಸ್ನಲ್ಲಿ ಯಾವ ತಂಡ ಟಾರ್ಗೆಟ್ ಅನ್ನು ಸೆಟ್ ಮಾಡುತ್ತೋ ಆನಂತರ ಚೇಸಿಂಗ್ಗೆ ಬರುವಂಥ ತಂಡ ಸೊ ಅದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಅಂದರೆ ಇಷ್ಟು ಓವರ್ಗೆ ಅಂದರೆ 20 ಓವರ್ಗಳಲ್ಲಿ ಎಕಾನಮಿ ರೇಟ್ ಅಥವಾ ರನ್ ರೇಟ್ ಎಷ್ಟಿದೆ, ಸೊ ಒಂದು ಓವರ್ಗೆ ಎಷ್ಟು ರನ್ಗಳ ಅಗತ್ಯ ಇರುತ್ತೆ, ನೆಟ್ ರನ್ ರೇಟ್, ರಿಕ್ವೈರ್ಡ್ ರನ್ ರೇಟ್ ಅದೆಲ್ಲ ನೋಡಿಕೊಂಡು ಚೇಸಿಂಗ್ ಅನ್ನ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಆರಂಭದಲ್ಲಿ ವಿಕೆಟ್ ಬಿದ್ದರೂ ಕೂಡ ಆನಂತರದಲ್ಲಿ ಕಮ್ ಬ್ಯಾಕ್ ಮಾಡಿ ಸ್ವಲ್ಪ ಸೆಟಲ್ ಆಗಿ ಕಡಿಮೆ ಟಾರ್ಗೆಟ್ ಇದ್ದಾಗ ಸೊ ಡೆತ್ ಓವರ್ಗಳಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಅಥವಾ ಇಲ್ಲ ಬಿಗ್ ಟಾರ್ಗೆಟ್ ಅಂತ ಬಂದಾಗ ಪವರ್ ಪ್ಲೇನಲ್ಲೇ ಗೇಮ್ ಟರ್ನಿಂಗ್ ಮೂಮೆಂಟ್ಸ್ ಅನ್ನ ತಗೊಳ್ಳೋಕೆ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಬಹುದು. ಸೊ ಇದು ಒಂದು ರೀತಿಯಾಗಿ ಪಂದ್ಯಕ್ಕೆ ಚೇಸಿಂಗ್ ಮಾಡೋಕೆ ಒಂದು ರೀತಿಯಾದ ಸೆಟ್ ಅನ್ನ ಹಾಕಿಕೊಡುತ್ತೆ. ಸೊ ಇದು ಆಬ್ವಿಯಸ್ಲಿ ಹೌದು, ಬಿಗ್ ಟಾರ್ಗೆಟ್ ಸೆಟ್ ಮಾಡಿದ್ರೆ ಮಾತ್ರನೇ ಈ ಸಲ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಿರೋದು. ಅಥವಾ ಅಲ್ಲಿ ಏನಂತಂದ್ರೆ ಬೌಲಿಂಗ್ ನಲ್ಲಿ ಸ್ವಲ್ಪ ಎಫೆಕ್ಟಿವ್ ಆಗಿದ್ದಾಗ ವಿನ್ ಆಗ್ತಾ ಇರುವಂತದ್ದು. ಸೊ ಇದನ್ನೆಲ್ಲ ನೋಡಿದಾಗ ಫಸ್ಟ್ ಬೌಲಿಂಗ್ ಮಾಡೋದು ಸ್ವಲ್ಪ ಅಡ್ವಾಂಟೇಜ್ ಆಗಬಹುದು.
ಹಾಗಂತ ಇದು ಚಿನ್ನಸ್ವಾಮಿ ಮೈದಾನಕ್ಕಷ್ಟೇ ಅಲ್ಲ, ಈ ಸೀಸನ್ IPL ನಲ್ಲೂ ಕೂಡ ಚೇಸಿಂಗ್ ಮಾಡಿರುವಂಥ ತಂಡಗಳೇ ಹೆಚ್ಚು ಸಲ ವಿನ್ ಆಗಿರೋದು, ಜೊತೆಗೆ ಅವರು ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಂಡಿರೋದು. ಅಂಡ್ ಕ್ಯಾಪ್ಟನ್ಸ್ ಕೂಡ ಟಾಸ್ ಗೆದ್ದಾಗ ಫಸ್ಟ್ ಬೌಲಿಂಗ್ನೇ ಪ್ರಿಫರ್ ಮಾಡ್ತಾರೆ. ಆದರೆ ಕಳೆದ 5 ಪಂದ್ಯಗಳ ರಿಸಲ್ಟ್ ಅನ್ನ ನೋಡಿದಾಗ 5ಕ್ಕೆ 5 ಪಂದ್ಯಗಳು ಕೂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದವರೇ ಡಿಫೆನ್ಸ್ ಮಾಡಿಕೊಂಡು ಗೆದ್ದಿದ್ದಾರೆ. ಸೊ ಇಲ್ಲಿ ಚೇಸಿಂಗ್ ಮಾಡಿದವರು ಕೂಡ ಸೋಲನ್ನ ಕಂಡಿರೋದು ಕೂಡ ಇದೆ. ಹೀಗಾಗಿ ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ನಮಸ್ಕಾರ.